ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ರೀಲ್ಸ್ ಮಾಡಿ ಬಹುಮಾನ ಗೆಲ್ಬೋದು. ಯಾರೆಲ್ಲ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಂಡಿದ್ದೀರೋ ಅಂಥವರು ರೀಲ್ಸ್ ಮಾಡಿ ಹಣವನ್ನು ಪಡಿಬೋದು ಸರ್ಕಾರದ ಕಡೆಯಿಂದ. ಹಾಗಾದರೆ ಹೇಗೆ ಹಣವನ್ನು ಪಡಿಬೋದು, ಯಾವೆಲ್ಲ ಮಾನದಂಡವನ್ನು ಕೊಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಎ ಟು ಝೆಡ್ ಮಾಹಿತಿನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೊಸಬರಾಗಿ ಯಾರೆಲ್ಲ ನೋಡ್ತಾ ಇದ್ರು ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ವಿಡಿಯೋಗೊಂದು ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಕೊಡೋ ಒಂದೊಂದು ಲೈಕು ಇದೇ ರೀತಿಯ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಯಾವೆಲ್ಲ ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದ್ರ ಬಗ್ಗೆಯೂ ಸಹ ತಿಳಿಸ್ಕೊಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮಗೆಲ್ಲರಿಗೂ ಗೃಹಲಕ್ಷ್ಮಿಯರಿಗೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಒಂದು ಹೇಳಿಕೆಯನ್ನು ಇವತ್ತು ಬೆಳಗ್ಗೆನೇ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಒಂದು ಗೃಹಲಕ್ಷ್ಮಿಯವರು ಯಾರೆಲ್ಲ ಹಣ ಬರ್ತಾ ಇದೆಯೋ ಅಂಥವ್ರು ರೀಲ್ಸ್ ಮಾಡಿ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅಂಥ ಸೋಷಿಯಲ್ ಮೀಡಿಯಾದಲ್ಲಿ ನೀವು ರೀಲ್ಸ್ ಹಾಕಿಬಿಟ್ಟು ನೀವು ಹಣವನ್ನು ಪಡ್ಕೊಳ್ಬೋದು, ಬಹುಮಾನವನ್ನು ಗೆಲ್ಬೋದು. ಹಾಗಾದರೆ ಯಾವ ರೀತಿಯನ್ನು ಬಹುಮಾನವಾದ ಗೆಲ್ಬೋದು, ಏನೆಲ್ಲ ಮಾಡಿ ಹಾಕಬೇಕು, ಹೇಗೆ ವಿಡಿಯೋನ ಮಾಡಬೇಕು ಎನ್ನುವ ಎ ಟು ಝೆಡ್ ಮಾಹಿತಿನ ಈ ವಿಡಿಯೋದಲ್ಲಿ ತರ್ತಾ ಇದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಗೃಹಲಕ್ಷ್ಮಿಯವರಿಗೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವರು ಸಹ ಈ ಒಂದು ಸಣ್ಣ ಸಮಯದಲ್ಲಿ ರೀಲ್ಸ್ ಮಾಡಿ ಬಹುಮಾನವನ್ನು ಗೆಲ್ಲಿ, ಭರ್ಜರಿ ಬಹುಮಾನವನ್ನು ಗೆಲ್ಲಿ ಏನು ಬಹುಮಾನ ಕೊಡ್ತಾ ಇದ್ದಾರೆ, ಯಾಕೆ ಯಾವ ಸಂಬಂಧದಿಂದ ಬಹುಮಾನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯವರು ಇಷ್ಟೇ ಮಾಡಬೇಕಾಗತ್ತೆ. ನಿಮಗೆ ಗೃಹಲಕ್ಷ್ಮಿ 12ನೇ ಕಂತು ತನಕ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 12 ಕಂತನ್ನು ನಾವು ನಿಮಗೆ ಅಪ್ಡೇಟ್ ಮಾಡಿ ಹಾಕಿದ್ದೀವಿ. ಇದ್ರ ಬಗ್ಗೆ ನಿಮ್ಮ ಸ್ವಂತ ಅನುಭವ, ವರ್ಷದಲ್ಲಿ 12 ಕಂತು 24,000 ನಿಮ್ಮ ಅಕೌಂಟಿಗೆ ಬಂದಿದ್ದು, ಈ ಸರ್ಕಾರ ಕೊಟ್ಟ 12,000ದಿಂದ ನಿಮಗೆ ಏನು ಅನುಭವ ಆಗಿದೆ, ಲಾಭ ಏನಾಗಿದೆ, ನೀವು ಏನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀರಾ, ಸರ್ಕಾರದಿಂದ ಈ ಒಂದು ಸೌಲಭ್ಯ ಸಿಕ್ಕೋದ್ರಿಂದ ನಿಮಗೆ ಏನು ಲಾಭಾಂಶ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನು ರೀಲ್ಸ್ ಮೂಲಕ ಒಂದು ಹೇಳಬೇಕಾಗತ್ತೆ. ನೀವು ಹಾಡಿ ಹೇಳ್ಬೋದು. ಇಲ್ಲ ಅಂತ ಹೇಳಿದರೆ ನೀವು ಒಂದು ಮುಖ ತೋರಿಸಿ ಸಹಿತ ನೀವು ನಿಮ್ಮ ಭಾವನೆ, ಅನಿಸಿಕೆಯನ್ನು ಗೃಹಲಕ್ಷ್ಮಿ ಸರ್ಕಾರ ಕೊಟ್ಟಿರುವಂಥ ಹಣದಿಂದ ನಿಮಗೆ ಏನು ಉಪಯೋಗ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಶಾರ್ಟ್ ಆಗಿ ಒಂದು ರೀಲ್ಸ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗಾದರೆ ಬಹುಮಾನ ಎಷ್ಟು ಜನಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಎಷ್ಟು ನಿಮಗೆ ಒಂದು ಯಾವ ರೀತಿ ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಬಹುಮಾನ ಬಂದುಬಿಟ್ಟು ನಿಮಗೆ ಯೂಟ್ಯೂಬು, ಫೇಸ್ಬುಕ್ಕು ಹಾಗೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡ್ತಿರಲ್ಲ, ಅದರಲ್ಲಿ ಹೆಚ್ಚಿನ ಜನಿಗೆ ಯಾರಿಗೆ ಹೆಚ್ಚು ಲೈಕ್ ಬಂದಿರುತ್ತೆ, ವ್ಯೂಸ್ ಯಾರು ಜಾಸ್ತಿ ಬಂದಿರುತ್ತೆ ಅಂತ 50ರಿಂದ 100 ಜನ ಒಂದು ಫಲಾನುಭವಿಗೆ ನಾವು ಈ ಒಂದು ಬಹುಮಾನವನ್ನು ನನ್ನ ಸ್ವಂತ ಖರ್ಚಿನಿಂದ ಕೊಡ್ತೀನಿ. ಇದು ಯಾವುದೇ ಫೇಕ್ ನ್ಯೂಸ್ ಅಲ್ಲ. ನನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾದ ಮುಂದೆ ಒಂದು ಪ್ರಚಾರ ಮಾಡಿದ್ದಾರೆ, ಇದೊಂದು ವಿಷಯವನ್ನು ತಿಳಿಸಿದ್ದಾರೆ. ನಾವು ಈ ಒಂದು 50ರಿಂದ 100 ಜನಿಗೆ ಯಾರಿಗೆ ಹೆಚ್ಚು ಲೈಕ್ ಮತ್ತು ವ್ಯೂಸ್ ಬಂದಿರ್ತದೋ ಅಂಥವರಿಗೆ ನಾವು ಖಂಡಿತವಾಗ್ಲೂ ಬಹುಮಾನ ರೀತಿಯಲ್ಲಿ ಕೊಡ್ತೀವಿ. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ಏನು ಸೌಲಭ್ಯವನ್ನು ಸಿಕ್ಕಿದೆ, ಅದರಿಂದ ಉಪಯೋಗ ಏನಾಗಿದೆ ಅನ್ನೋದ್ರ ಬಗ್ಗೆ ಹಂಚಿಕೆಯನ್ನು ಮಾಡಿಕೊಳ್ಳಿ ಅನ್ನೋದ್ರ ಬಗ್ಗೆ ಬಿಗ್ ಅಪ್ಡೇಟಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಅಪ್ಡೇಟಿಂಗ್ ಮಾಹಿತಿ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತಲೇ ತಿಳ್ಕೊತೀನಿ. ಇದೇ ರೀತಿಯ ಹೊಸ ಅಪ್ಡೇಟ್ ನ್ಯೂಸ್ಗಾಗಿ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ. ಯಾಕಂದರೆ ಬೆಲ್ ಐಕನ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ಬಂದಾಗ ನಿಮಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ನಾವು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮ್ಮ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವರಿಗೂ ಸಹ ಈ ಒಂದು ವಿಡಿಯೋದಿಂದ ಉಪಯೋಗ ಆಗಲಿ. ಯಾಕಂತ ಹೇಳಿದ್ರೆ ಅವರು ಒಂದು ವಿಡಿಯೋ ಮಾಡಿಬಿಟ್ಟು ಅವರು ಬಹುಮಾನ ಗೆಲ್ಲಿ, ಅವರು ಯಾರೆಲ್ಲ ಗೃಹಲಕ್ಷ್ಮಿಯನ್ನು ಹಣ ಪಡ್ಕೊಳ್ತಾ ಇದ್ರು ಅವರಿಗೆ ಒಂದು ಬಹುಮಾನ ಗೆಲ್ಲಿ ಅನ್ನೋದು ನಮ್ಮ ಅಭಿಲಾಷೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.